ಬಿಹಾರವನ್ನ ಗೆದ್ದಾಯ್ತು, ಮುಂದೆ ಬಂಗಾಳನೂ ಗೆಲ್ತೀವಿ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರ ಭವಿಷ್ಯ ಆಯ್ತು. ಬಿಹಾರದ ಚುನಾವಣೆಯಲ್ಲಿ ಎನ್ಡಿಎ ಭಾರಿ ಮುನ್ನಡೆ ಸಾಧಿಸಿದೆ. ಈ ಒಂದು ಕಾರಣಕ್ಕಾಗಿ ಬಿಹಾರವನ್ನ ಗೆದ್ದಾಯ್ತು. ಇನ್ನು ಮುಂದೆ ಬಂಗಾಳವೂ ಗೆಲ್ತೀವಿ ಅಂತ ಹೇಳಿರುವಂತದ್ದು. ಬಿಹಾರ ಗೆದ್ದಾಯ್ತು, ಮುಂದೆ ಬಂಗಾಳವೂ ಕೂಡ ಗೆಲ್ತೀವಿ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಭವಿಷ್ಯ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭಾರಿ ಮುನ್ನಡೆ ಸಾಧಿಸಿದೆ. ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಭಾರಿ ಬಿಹಾರದಲ್ಲೂ ಗೆಲುವು ನಮ್ಮದೇ. ಇನ್ನೇನಿದ್ರೂ ಕೂಡ ನಮ್ಮ ಪಕ್ಷ ಕೆಲವು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳಿರುವಂತಹ ಗಿರಿರಾಜ್, ಬಿಹಾರದ ನಾಗರಿಕರು ಅರಾಜಕತೆ ಹಾಗೂ ಭ್ರಷ್ಟ ನಾಯಕತ್ವವನ್ನ ನೇರವಾಗಿ ತಿರಸ್ಕರಿಸುತ್ತಾರೆ. ಹೀಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಬಿಹಾರದಲ್ಲಿ ಈ ಬಾರಿ ಗೆಲುವು ನಮ್ಮದು. ಇನ್ನು ಮುಂದೆ ಬಂಗಾಳದ ಸರದಿ, ನಾವು ಬಂಗಾಳದಲ್ಲಿಯೂ ಕೂಡ ಗೆಲುವು ಸಾಧಿಸ್ತೇವೆ. ಈಗಿರುವಂತಹ ಸರ್ಕಾರ ಅವ್ಯವಸ್ಥೆಯಿಂದ ಕೂಡಿದೆ. ಹೀಗಾಗಿ ಅಲ್ಲಿನ ಜನರು ಉತ್ತಮ ನಾಯಕತ್ವವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶವು ಕಾನೂನು ಬಾಹಿರವಾಗಿರುವುದನ್ನು ತಿರಸ್ಕರಿಸಿ ಅಭಿವೃದ್ಧಿಯತ್ತ ಸಾಗುವುದನ್ನ ಆಯ್ಕೆ ಮಾಡಿದೆ ಎಂಬುದನ್ನು ಪ್ರತಿಬಿಂಬಿಸುತ್ತದೆ. ನಾವು ಕೂಡ ಪ್ರಗತಿಯ ಪಥದತ್ತ ಸಾಗ್ತಾ ಇದ್ದೇವೆ. ಕಳಪೆ ವಿವಿಗಳನ್ನ ಬದಲಾಯಿಸಿ ವೈದ್ಯಕೀಯ ಹಾಗೂ ಇಂಜಿನಿಯರ್ ಕಾಲೇಜುಗಳನ್ನ ತೆರೆಯುತ್ತೇವೆ. ಇಂದಿನ ಯುವಕರು ಬಿಹಾರದಲ್ಲಿ ಭ್ರಷ್ಟ ನಾಯಕರ ಆಡಳಿತದಿಂದ ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಯಸ್ತಾ ಇಲ್ಲ. ಫಲಿತಾಂಶದ ಬಳಿಕ ನಿತೀಶ್ ಕುಮಾರ್ ಅವರ ಅಡಿಯಲ್ಲಿ ಸರ್ಕಾರದ ರಚನೆ, ಅದರಲ್ಲಿ ಯಾವುದೇ ಗೊಂದಲವಿಲ್ಲ. ಗಿರಿರಾಜ್ ಸಿಂಗ್ ಅವರ ಹೇಳಿಕೆ. ಎಸ್ ವೀಕ್ಷಕರೇ, ಏನು ಬಿಹಾರದ ಈ ಒಂದು ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಎನ್ಡಿಎ ಹೆಚ್ಚಿನ ಸ್ಥಾನದ ಮುನ್ನಡೆ ಸಾಧಿಸ್ತಾ ಇರುವಂಥದ್ದು. ಕೇಂದ್ರ ಸಚಿವರಾಗಿರುವಂತಹ ಗಿರಿರಾಜ್ ಸಿಂಗ್ ಅವರು ಬಿಹಾರದಲ್ಲಿ ಗೆಲುವು ನಮ್ಮದೇ, ಇನ್ನು ಮುಂದಿನ ಗುರಿ ಪಶ್ಚಿಮ ಬಂಗಾಳ ಅಂತ ಹೇಳಿದ್ದಾರೆ. ರಾಜಕೀಯ ಸರ್ಕಾರದ ರಚನೆಯಾಗಿರುವುದು ಬೇಡವೆಂದು ಬಿಹಾರದ ಮೊದಲೇ ನಿರ್ಧಾರ ಮಾಡಿತ್ತು. ಬಿಹಾರದ ಯುವಕರು ಬುದ್ಧಿವಂತರು, ಇದು ಅಭಿವೃದ್ಧಿಯ ಗೆಲುವು, ನಾವು ಬಿಹಾರವನ್ನು ಗೆದ್ದಿದ್ದೇವೆ, ಈಗ ಬಂಗಾಳದ ಸರದಿ ಅಂತ ಹೇಳಿದ್ದಾರೆ. ಬಿಹಾರವು ಅವ್ಯವಸ್ಥೆಯ, ಭ್ರಷ್ಟಾಚಾರ ಹಾಗೂ ಲೂಟಿಯ ಸರ್ಕಾರವನ್ನು ಒಪ್ಪುವುದಿಲ್ಲ ಎನ್ನುವುದು ಮೊದಲ ದಿನದಿಂದಲೇ ಸ್ಪಷ್ಟವಾಗಿದೆ. ಜನರು ಶಾಂತಿ, ನ್ಯಾಯ ಮತ್ತು ಅಭಿವೃದ್ಧಿಯನ್ನ ಆರಿಸಿಕೊಂಡವರು. ಇಂದಿನ ಯುವಕರು ಆ ಒಂದು ಹಿಂದಿನ ದಿನಗಳನ್ನು ನೋಡಿದ್ರು ಕೂಡ, ಅವರು ಹಿರಿಯರು ನೋಡಿದ್ರು. ತೇಜಸ್ವಿ ಯಾದವ್ ಅಲ್ಪಾವಧಿಯ ಸರ್ಕಾರದಲ್ಲಿದ್ದಾಗಲೂ ಕೂಡ ಜನರು ಅವ್ಯವಸ್ಥೆಯನ್ನ ಹರಡುವ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿದ್ರು. 243 ಸದಸ್ಯರ ಬಲ ಬಿಹಾರದ ಚುನಾವಣೆಯಲ್ಲಿ ಬೇಕಾಗಿರುವಂಥದ್ದು. ವಿಧಾನಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ 122 ಸ್ಥಾನಗಳ ಬಹುಮತದ ಗಡಿಯಲ್ಲಿ ದಾಟಿದೆ. ಈಗ ಸದ್ಯ 166 ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದೆ. ತೇಜಸ್ವಿ ಯಾದವ್ ಅವರು ಆರ್ಜೆಡಿ ಪಕ್ಷದ ನೇತೃತ್ವದ ವಿರೋಧ ಪಕ್ಷದ ಮಹಾಗಠಬಂಧನ 59 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಚುನಾವಣಾ ತಂತ್ರಜ್ಞ ಅಂತಾನೆ ಹೆಸರುವಾಸಿಯಾಗಿರುವಂತಹ ಪ್ರಶಾಂತ್ ಕಿಶೋರ್ ಅವರು ಜನ್ ಸ್ವರಾಜ್ ವಿಫಲವಾಗುವಂತಹ ನಿರೀಕ್ಷೆ ಇದ್ರೂ ಕೂಡ 2 ಸ್ಥಾನಗಳ ಮುನ್ನಡೆಯಲ್ಲಿ ಇದೆ. ರಾಜ್ಯದಲ್ಲಿ ಆಡಳಿತಾರೂಢ ಎನ್ಡಿಎ ಅಧಿಕಾರವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಹೇಳಿ ಬಹುತೇಕ ಚುನಾವಣಾ ಉತ್ತರ ಸಮೀಕ್ಷೆಗಳು ಭವಿಷ್ಯವನ್ನು ನೋಡಿದೆ. 9 ಸಮೀಕ್ಷೆಗಳ ಪ್ರಕಾರ ಆಡಳಿತಾರೂಢ ಎನ್ಡಿಎ 147 ಮತ್ತು ಮಹಾಮೈತ್ರಿ ಕೂಡ 90 ಸ್ಥಾನಗಳನ್ನು ಪಡೆಯಲಿದೆ ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಆರ್ಜೆಡಿ 57ರಿಂದ 69 ಸ್ಥಾನಗಳಿಗೆ ಬರಲಿದೆ ಅಂತ ಹೇಳಿ ಸಮೀಕ್ಷೆ ಹೇಳಿತ್ತು. ಕಳೆದ ಬಾರಿ 75 ಸ್ಥಾನವನ್ನು ಗಳಿಕೆ ಮಾಡಿತ್ತು. ಕಳೆದ ಬಾರಿ 19 ಸ್ಥಾನಗಳನ್ನು ಗೆದ್ದಿದ್ದಂತಹ ಕಾಂಗ್ರೆಸ್ 14 ಸ್ಥಾನಕ್ಕೆ ಇಳಿತಾರೆ. ಪ್ರಶಾಂತ್ ಕಿಶೋರ್ ಅವರ ಜನಸ್ವರಾಜ್ ಪಕ್ಷವು 1 ಸ್ಥಾನವನ್ನು ಪಡೆಯಲಿದೆ ಅಂತ ಹೇಳಿ ಭವಿಷ್ಯ ನುಡಿಯಲಾಗಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.